ಬಂಧುಗಳೇ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವ್ಯತಿರಿಕ್ತವಾಗಿ ಆದೇಶವನ್ನ ಮಾಡ್ತಾ ಇದ್ದಾರೆ. ನಮ್ಮ ಭೂಮಿಯನ್ನ ಮತ್ತೆ ಕಿತ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಮತ್ತೊಂದು ನೀವು ಸಚಿವ ಸಂಪುಟಕ್ಕೆ ನಾವೆಲ್ಲ ಸವಿಸ್ತಾರವಾಗಿ ಬರೆದಿದ್ದೀವಿ. ಅನೇಕ ಪ್ರಕರಣಗಳು ಇದಾವೆ, ನೀವು ತರ್ಸ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ತಮಗೆ. ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದಾವೆ. ಆ ದಲಿತರ ಮೇಲೆ ದೌರ್ಜನ್ಯ ಆದಾಗ ಕೌಂಟರ್ ಕೇಸನ್ನ ಮಾಡ್ತಾರೆ. ನಿಮ್ಮ ಪೊಲೀಸ್ ಠಾಣೆಗಳು, ಅನೇಕ ಪೊಲೀಸ್ ಠಾಣೆಗಳು ದಲಿತರ ಮೇಲೆ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ಅವರೇ ಕರೀತಾರೆ. ಯಾರು ದೌರ್ಜನ್ಯ ಮಾಡಿರ್ತಾರೆ ಅವ್ರನ್ನೇ ಕರೀತಾರೆ. ನೀವೊಂದು ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಡಿ, ನೀವೊಂದು ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಡಿ ಅಂತ ಹೇಳಿ ಕಂಪ್ಲೇಂಟ್ ತಗೊಂಡು ಆ ಕೇಸನ್ನ ಡಮ್ಮಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವಿರುವಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಯಾರಾದ್ರೂ ಕೂಡ ದಲಿತರ ಮೇಲೆ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಯಾರನ್ನಾದ್ರೂ ಹೊಣೆಗಾರರನ್ನಾಗಿ ಮಾಡಿದೀರಾ ನೀವು? ಒಬ್ಬರಿಗೆ ಯಾರ ಬಲಿ ಕೊಟ್ರೆ, ಯಾಕಂದ್ರೆ ಅನೇಕರಿದ್ದಾರೆ ದಲಿತ ವಿರೋಧಿ ನೀತಿ ಅನುಸರಿಸೋರು. ಎಲ್ಲಾರು ಹೇಳ್ತಾರೆ ಪೊಲೀಸ್ ಇಲಾಖೆ ತುಂಬಾ ಒಳ್ಳೆಯವರು ಇದ್ದಾರೆ, ಹಂಗೆ ಕೂಡ ಕೆಲವರು ಕೆಟ್ಟ ಜನನು ಇದ್ದಾರೆ. ಅದರಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮನ್ನ ಬಲಿ ಹೊಡಿಬೇಕು ಅನ್ನೋ ರೀತಿಯಲ್ಲಿ ಏನು ಅಟ್ರಾಸಿಟಿ ಕೇಸನ್ನ ಕೌಂಟರ್ ಕೇಸನ್ನ ಮಾಡಿ ಆ ಕೇಸನ್ನ ಡಮ್ಮಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ತೋಟಿ ತಲವಾರು ಜಮೀನು ಕೂಡ ಪಿಟಿಸಿಎಲ್ ಕಾಯ್ದೆಗೆ ತಿದ್ದುಪಡಿ ತಂದು ಆ ಜಮೀನನ್ನು ಕೂಡ ಉಳಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಆರ್ಟಿಒ ಇಲಾಖೆ ಮತ್ತೆ ಉನ್ನತ ಶಿಕ್ಷಣ ಇಲಾಖೆನಲ್ಲಿ ನಮ್ಮ ನಾಯಕರು ಹೇಳ್ತಾ ಇದ್ರು, ಡ್ರೈವರ್ಗೂ ಆರ್ಟಿಒ ಆಫೀಸರ್ ಕೊಡ್ತಾರೆ, ಕಸ ಗುಡ್ಸೋನ್ಗೂ ಆಫೀಸರ್ ಕೊಟ್ಟಿದ್ದಾರೆ ಈಗ ಅಂತ. ಅನೇಕ ಪ್ರಕರಣಗಳ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ PSI ಆಗಣ್ಣ ತಗೊಂಬಂದು ಬೀದಿಗಿಳಿದ್ರು. ಈಗ ಹೇಳಕ್ಕಾಗ್ತಾ ಇಲ್ಲ. ದಯಮಾಡಿ ಅರ್ಹತೆ ಇದ್ದವರಿಗೆ ಆ ಇಲಾಖೆಯಲ್ಲಿ ಕೆಲಸ ಕೊಡುವಂತ ಕಾನೂನನ್ನ ತಾವು ತರಬೇಕು. ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಮೊದಲೇ ಮನವಿ ಮಾಡಿದ್ದಾರೆ, ಸಾಹೇಬ್ರೆಲ್ಲ ಏರ್ಪೋರ್ಟ್ಗೆ ಹೋಗ್ತಾ ಇದಾರೆ, ದಯಮಾಡಿ ಬೇಗ ಬಿಟ್ಕೊಡ್ಬೇಕು ಅಂತ. ಬಿಟ್ಕೊಡ್ತೀವಿ, ಯಾಕಂದ್ರೆ ನಮ್ಮವ್ರನ್ನೇ ಕಳಿಸಿರೋದ್ರಿಂದ ನಮ್ಮವ್ರಿಗೆ ನಾವು ತೊಂದರೆ ಕೊಡಲ್ಲ. ಆದ್ರೆ ಅಧಿಕಾರ ಶಾಶ್ವತ ಅಲ್ಲ. ನಿಮ್ಗೆ ಸ್ವತಂತ್ರ ಐತಿ, BSP ತಗೊಂಡ್ ಬರಕ್ಕೆ ಮತ್ತೊಂದ್ ತರ ನಿಮ್ಗೆ ಇದೇ ಓಟ್ ಹಾಕತ್ ನಾವು ಹೇಳುದಿಲ್ಲ. ನಿಮ್ಮ ಪಕ್ಷ ನೀವು ತಗೊಂಡ್ ಬರ ಯಾರು ಬೇಡ ಅನ್ನೋದಿಲ್ಲ. ನಿಮ್ಗೇನು ಬೇಡಿಕೆಗಳದಾವು, ನಾನು ಏನು ಮೀಟಿಂಗ್ ಕರೀಬೇಕಂತದ್ದು ಏನು ಹೇಳಿದ್ರೆ ಮೀಟಿಂಗ್ ತಯಾರಿ ಮಾಡ್ತೀನಿ. ನಾ ಮಾದೇವಪ್ಪಗೆ ಹೇಳಿ ಮೀಟಿಂಗ್ ತಯಾರಿ ಮಾಡೋಣ, ಇವೇನೇನದ ಕೂತ್ಕೊಂಡು ಮಾತಾಡೋಣ. ನೀವು ಯಾವಾಗಲೂ ಎಲ್ಲಿ ಬಂದಿರ್ತೀವಿ, ಯಾವಾಗ ಇರ್ತಾರೆ ಅಲ್ಲಿ ಹೆಂಗೆ ಕೆಲಸ ತಗೋಬೇಕು ಅನ್ನೋದನ್ನು ನೀವು ಕಲಿಬೇಕು. ನಾನು ಒಬ್ಬ ದಲಿತಾಗಿ ಮಾತು ಹೇಳಬೇಕಾಗಿತ್ತು. ನಾನು ಬೇರೆ ಮಾತಾಡಿ ಹೋಗ್ತಿದ್ದೆ. ನಮ್ಮವರು ಕೆಲಸ ತೆಗೆದುಕೊಳ್ತಕ್ಕಂಥ ಪ್ರವೃತ್ತಿಯಲ್ಲೂ ಬುದ್ಧಿವಂತರಾಗಬೇಕು. ಅಧಿಕಾರ ತೆಗೆದುಕೊಳ್ಳೋದ್ರಲ್ಲಿ ನಾವು ಬುದ್ಧಿವಂತರಾಗಬೇಕು. ಇಲ್ಲ ಹಂಗೆಲ್ಲ ಅನ್ನಬಾರ್ದು. ನೋಡಿ, ನೀನ್ ಆದ ನಂತರ ನಿನಗೇನು ಸಮಸ್ಯೆ ಬರ್ತೈತೆ ಅವಾಗ ಗೊತ್ತಾಗತ್ತೆ. ಈಗ ನಾಳೆ ನೀ ಮಂತ್ರಿ ಆದ ನಿನಗೆ ಅವಾಗ ಗೊತ್ತಾಕತಿ ಏನೇನು ತೊಂದರೆಗಳದಾವು ಇರುವಂದಕ್ಕ ಆಗೋಲ್ಲಕ್ಕ. ಭಾಳ ಚರ್ಚೆ ಬೇಡ. ಈಗ ಮೀಟಿಂಗ್ ಮಾಡಿ ಏನದಾವನ್ನೆಲ್ಲನೂ ಕೂತು ಬಗೆಹರಿಸೋ ಕೆಲಸ ಮಾಡೋಣ. ನಿಮಗೆ ಎಷ್ಟು ನೋವೈತಿ ಅದ್ರ 100 ಪಟ್ಟು ನಮಗೂ ನೋವೈತಿ. ಬರೀ ನಾಯಿನ ಮೇಲೆ ಬೆಳ್ಳಿ ಸ್ಪೂನ್ ಇಟ್ಕೊಂಡು ಬಂಗಾರ ಸ್ಪೂನ್ ಇಟ್ಕೊಂಡು ಬಂದಿಲ್ಲ, ಗುಡಿಸಲಿಂದ ಬಂದೀವಿ. ನಮ್ಗೆ ಎಲ್ಲಿ ನೋವು ಬರುತ್ತೆ, ಏನಾಗುತ್ತೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ಎಲ್ಲರೂ ಕೂಡಿ ಅಭಿವೃದ್ಧಿ ಕಡೆ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ತಾವೇನು ಹೇಳಿದ್ರಿ, ಎಚ್ಚರಿಕೆ ಕೊಟ್ಟಂಥದ್ದೇನು ತಪ್ಪಲ್ಲ. ನೀವು ಕೆಲವು ಹೋರಾಟ ಗೊತ್ತು ನಾನು ಹೇಳ್ತಿದ್ದೀನಿ, ಅದನ್ನೇ ಹೇಳಕತ್ತೀನಿ. ಈಗ ಏನೇನು ಆಗ್ತಾ ಇದೆ ನಿಮ್ಮ ಹೋರಾಟದಿಂದ ಎಷ್ಟೋ ಜನರಿಗೆ ಶಕ್ತಿ ಬಂದಿದೆ. ತಾವೇನಾದರೂ ನಮ್ಮಂಥವ್ರು ಏನಾದರೂ ಈಗ ನೋಡಪ್ಪ ಬರ್ತಾರವರು, ನಿಮ್ಮ ಪರಿಸ್ಥಿತಿ ಕೆಡ್ತೈತೆ ನೋಡತ್ತೆ ಹೇಳ್ತಕ್ಕಂಥದ್ದಕ್ಕೆ ನಮ್ಮಂಥವ್ರಿಗೆ ಏನಾರ ಶಕ್ತಿ ಕೊಟ್ಟಿದ್ರೆ ನಿಮ್ಮ ಸಂಘಟನೆ, ಅದನ್ನೇ ನಾವು ಮರಿಲಿಕ್ಕೆ ನಾವೇನು ತಯಾರಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಎಲ್ಲರೂ ಓಟ್ ತೊಗೊಳ್ಳೋರು, ನಾವು ಒಂದು ಸ್ವಲ್ಪ ವೇರಪೇರ ಮಾಡ್ಬೋದು. ನಿಮ್ಗೆ ಹಂಗಿಲ್ಲ. ನ್ಯಾಯ ಕೊಡಿಸ್ಲಿಕ್ಕೆ ನೀವು ತಯಾರಾಗಿರ್ತೀರಿ, ನೋವಿನಲ್ಲಿದ್ದವ್ರು ನ್ಯಾಯ ಕೊಡಿಸ್ತೀರಿ. ನಿಮಗೆ ನಾನು ವಿಶೇಷವಾದ ಧನ್ಯವಾದ ಹೇಳ್ತೀನಿ. ನಿಮ್ಮಂಥ ಸಂಘಟನೆಯೂ ಬಲಿಷ್ಠ ಆಗಬೇಕು. ಬಲಿಷ್ಠ ಇದ್ದೀರಿ, ಬಲಿಷ್ಠ ಆಗಬೇಕು.